ಮಾನಸಿಕ ಆರೋಗ್ಯ ಇರ್ಬೋದು, ಮತ್ತು ಫ್ಯಾಮಿಲಿ ಸಂಬಂಧಗಳಲ್ಲಿ, ಮತ್ತು ನಮ್ಮ ವೃತ್ತಿ ಜೀವನ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಪರ್ಫಾರ್ಮೆನ್ಸು, ಮತ್ತು ಸೂಸೈಡಲ್ ಟೆಂಡೆನ್ಸೀಸ್ ಇವೆಲ್ಲದೂ ನೀವು ನೋಡಿದ್ದೀರಿ. ಮತ್ತು ಈಗಾಗಲೇ ವಿಡಿಯೋದಲ್ಲಿ ಪ್ರತಿ ವಾರ ಎಷ್ಟು ಜನ ಸಾಯ್ತಾರೆ ಡ್ರಗ್ ಓವರ್ ಡೋಸ್ ಇಂದ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಸರ್ಕಾರದ ಕಡೆಯಿಂದ ಈ ಒಂದು ಬೇಡ ಬ್ರೋ ಕ್ಯಾಂಪೇನ್ ಅಂತ ಹೇಳಿ ವ್ಯಾಪಕವಾಗಿ ಎಲ್ಲ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮತ್ತು ಎಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದನ್ನ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಲಾಂಚ್ ಆಗಿದೆ. ಈಗ ಇದನ್ನೇ ಸೇಮ್ ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಸಹ, ತಾಲೂಕಾ ಮಟ್ಟದಲ್ಲಿ ಕನ್ಸರ್ನ್ಡ್ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನೂ ಏನದು ಭಾಗವಹಿಸಿ ಅವ್ರನ್ನ ಕರ್ಕೊಂಡು ಅವ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ 460 ಸಂಸ್ಥೆಗಳಿದಾವೆ, ಹೈಸ್ಕೂಲ್ ಅಂಡ್ ಅಬೌವ್ 306 ಹೈಸ್ಕೂಲ್ ಇದಾವೆ, ಒಂದು 85 PU ಕಾಲೇಜ್ಗಳಿದಾವೆ ಮತ್ತು 69 ಕಾಲೇಜ್ಗಳಿದಾವೆ. ಬೇರೆ ಬೇರೆ ಕಾಲೇಜ್ ಅಂದ್ರೆ ಡಿಗ್ರಿ, ಮೆಡಿಕಲ್ ಕಾಲೇಜ್ ಒಂದಿದೆ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮತ್ತು ಈ ಪಾಲಿಟೆಕ್ನಿಕ್ ಕಾಲೇಜು, ನರ್ಸಿಂಗ್ ಕಾಲೇಜು, ಈ ರೀತಿ ಬೇರೆ ಬೇರೆ ಟೋಟಲ್ 69 ಹೀಗೆ ಟೋಟಲ್ 460 ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಅದರಲ್ಲಿ ನಾವು ಏನು ಸರ್ಕಾರದ ಕಡೆಯಿಂದ ಈ ಒಂದು ರೈಸ್ ಕ್ಯಾಂಪೇನ್ ಅಂತ ಶುರು ಮಾಡಿದ್ದಾರೆ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಮತ್ತು ಎಂಪವರ್ ಅಂತ. ರೆಫ್ಯೂಸ್ ಅಂದ್ರೆ ನೀವು ಈಗಾಗಲೇ ನೋಡಿದ್ರಲ್ಲ, ರೆಫ್ಯೂಸ್ ಬೇಡ ಬ್ರೋ ಅಂತ ಹೇಳಿ ಒಂದು ಆ ಕ್ಯಾಂಪೇನ್ ಯಾವುದೇ ಒಂದು ರೀಸನ್ ಇರ್ಬೋದು, ಯಾವುದೇ ಒಂದು ಕಾರಣ ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಕಾರಣ ತೋರಿಸಿದ್ದಾರೆ ನಿಮ್ಗೆ. ಸ್ಟಡೀಸ್ ಟೈಮಲ್ಲಿ ರಾತ್ರಿ ಹೊತ್ತು ಎದ್ದಿರ್ಲಿಕ್ಕೆ ಇರ್ಬೋದು, ಅಥವಾ ಯಾವುದೋ ಒಂದು ಲವ್ ಬ್ರೇಕಪ್ ಆದ್ರೆ ಆಗಿರ್ಬೋದು, ಬೇರೆ ಬೇರೆ ಒಂದು ಪಿಯರ್ ಪ್ರೆಷರ್ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಮಾಡ್ಬೋದು. ಇದೆಲ್ಲದನ್ನು ಮಾಡಬಾರ್ದು, ಬೇಡ ಬ್ರೋ ಅಂತ ಹೇಳಿ ಒಂದು ಅದರಿಂದ ಆಗುವಂತ ಪರಿಣಾಮಗಳು ಬಗ್ಗೆ ಅವೇರ್ನೆಸ್ ನ ಮೂಡಿಸಿ ನಮ್ಮ ಏನು ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಮತ್ತು ಎಂಪವರ್. ಇನ್ನು ಈ ಇನ್ಫಾರ್ಮ್ ಅಂದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ KSP ಆ್ಯಪ್ ಅಂತ ಇದೆ. KSP ಆ್ಯಪ್ ನಲ್ಲಿ ಯಾರು ಬೇಕಾದ್ರೂ ಅನಾಮಧೇಯವಾಗಿ ಡ್ರಗ್ಸ್ ಬಗ್ಗೆನೂ ರಿಪೋರ್ಟ್ ಮಾಡ್ಬೋದು. ಇದಲ್ಲದೆ ಬೇರೆ ಬೇರೆ ತರ ಕ್ರೈಮ್ ಯಾವುದೇ ಇರ್ಬೋದು, ಏನು ಇಲ್ಲಿಗಲ್ ಆಕ್ಟಿವಿಟಿ ಇರ್ಬೋದು, ಅಥವಾ ಯಾರಿಗಾರು ರ್ಯಾಗಿಂಗ್ ಮಾಡೋದಿರ್ಬೋದು, ಅಥವಾ ಕಾರ್ಯಸ್ಥಳಗಳಲ್ಲಿ ಅಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡುವಂಥದ್ದು ಇರ್ಬೋದು ಲೇಡೀಸ್ಗೆ, ಅಥವಾ ಈವ್ ಟೀಸಿಂಗ್ ಇರ್ಬೋದು, ಯಾವುದೇ ರೀತಿ ಇದನ್ನ ನಾವು KSP ಆ್ಯಪ್ ಅಲ್ಲಿ ಮಾಡ್ಬೋದು. ಆ KSP ಆ್ಯಪ್ ಅಲ್ಲಿ ಸಪರೇಟ್ ಡ್ರಗ್ಸ್ಗೆ ಅಂತಾನೆ ಒಂದು ಆಪ್ಷನ್ ಇದೆ. ದಯವಿಟ್ಟು ಇದನ್ನ ಎಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳಿ ಮನವಿ ಮಾಡ್ಕೋತೀವಿ. KSP ಆ್ಯಪ್ ನಲ್ಲೇ ನೀವು ಮಾಡ್ಬೋದು. ಅದಲ್ಲದೆ ಈಗ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಕಡೆಯಿಂದ ಒಂದು ಸ್ಪೆಷಲ್ QR ಕೋಡ್ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ. ಏನದು QR ಕೋಡ್ ನ ನಾವು ಎಲ್ಲಾ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮತ್ತು ಪಬ್ಲಿಕ್ ಸ್ಥಳಗಳಲ್ಲಿ ಅಂದ್ರೆ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಇನ್ಮೇಲಿಂದ ಈ ನಾಳೆಯಿಂದ ಎಲ್ಲಾ ಪಬ್ಲಿಕ್ ಜಾಗಗಳಲ್ಲಿ ಸಹ ಅದನ್ನ ಹಾಕ್ತಿವಿ. ಅದರಲ್ಲೂ ಒಂದು 7-8 ಕ್ವಶನ್ಸ್ ಇದಾವೆ. ಅದರಲ್ಲಿ ಅನಾಮಧೇಯವಾಗಿ, ಯಾಕೆಂದ್ರೆ ನಮ್ಗೆ ಇವನ್ ಮೇಲ್ ಐಡಿನೂ ಗೊತ್ತಾಗಲ್ಲ ನಿಮ್ದು ಯಾರು ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರೆ. ಸೊ ಇದನ್ನ ನಾವು ವ್ಯಾಪಕವಾಗಿ ಜಿಲ್ಲಾದ್ಯಂತ ನಾವು ತಗೊಳ್ತೀವಿ. ಮತ್ತೆ ಇನ್ನೊಂದು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡೋದು, ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಕ್ಚುಲಿ ಈ ವರ್ಷ ನಾವು ಕನ್ಸಂಪ್ಷನ್ ಕೇಸಸ್ ಬುಕ್ ಮಾಡಿದೀವಿ. ಅಂದ್ರೆ NDPS ಯಾರಾದ್ರೂ ಸೇವನೆ ಮಾಡಿದ್ರೆ ಅವ್ರನ್ನ ನಾವು ಟೆಸ್ಟ್ ಮಾಡಿಸಿ, ಯಾವ್ದ್ರಲ್ಲಿ ಇಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಆ ಡ್ರಗ್ ರಿಪೋರ್ಟ್ ಬಂದ್ಮೇಲೆ, ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಅವ್ರನ್ನ ನಾವು NDPS ಕಾಯ್ದೆಯಲ್ಲಿ ಏನು ಅರೆಸ್ಟ್ ಮಾಡಿ ಅವ್ರನ್ನ ಈ ಕನ್ಸಂಪ್ಷನ್ ಕೇಸ್ ಬುಕ್ ಮಾಡಿದೀವಿ. ಸೊ ಈ ವರ್ಷ ಇಲ್ಲಿವರೆಗೂ 15 ಕೇಸ್ ಬುಕ್ ಮಾಡಿದೀವಿ. ನಾವು ಜಿಲ್ಲಾಡಳಿತದ ಒಂದು ಸಹಕಾರದ ಮೇರೆಗೆ ಅವರು ಖರೀದಿ ಮಾಡಿದ್ರು ಡ್ರಗ್ ಟೆಸ್ಟಿಂಗ್ ಕಿಟ್ಸ್ ನ. ಸೊ ಅದರಲ್ಲಿ ಈಗ ಆಲ್ರೆಡಿ ನಾವು 15 ಕೇಸ್ ಬುಕ್ ಮಾಡಿದೀವಿ, ಮತ್ತೆ ಎಕ್ಸೈಸ್ ಅವರು ಕೇಸಸ್ ಬುಕ್ ಮಾಡಿದ್ದಾರೆ. ಸೊ ಇನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಈ ಕನ್ಸಂಪ್ಷನ್ ಕೇಸಸ್ ನ ನಾವು ಮಾಡ್ತೀವಿ. ಸೊ ಹಾಗಾಗಿ ಜನರ ತಲೆಯಲ್ಲಿ ಏನಿರುತ್ತೆ, ಬರೀ ನಾವು ಡ್ರಗ್ ಯಾರೋ ಪೆಡ್ಲಿಂಗ್ ಮಾಡಿದ್ರೆ ಅಥವಾ ಸಾಗಣೆ ಮಾಡಿದ್ರೆ ಮಾತ್ರ ಕೇಸು, ಕನ್ಸ್ಯೂಮ್ ಮಾಡಿದ್ರೆ ಕೇಸ್ ಅಲ್ಲ ಅಂತ. ಕನ್ಸ್ಯೂಮ್ ಮಾಡಿದ್ರು ಕೇಸ್ ಆದ್ಮೇಲೆ ಅವರಿಗೆ ಏನು ಕೌನ್ಸಿಲಿಂಗ್ ಮಾಡ್ಬೋದಾಗಿರ್ಬೋದು, ಅಥವಾ ಅಡಿಕ್ಷನ್ಗೆ ನಾವು ಅದು ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಈಗ ಈ ಒಂದು ರೈಸ್ ಕ್ಯಾಂಪೇನ್ ನಡಿ ಒಂದು ಫ್ಲಾಗ್ಶಿಪ್ ಕ್ಯಾಂಪಸ್ ನಲ್ಲಿ
ನಾವು ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ಮಾಡ್ತೀವಿ. ಅದನ್ನ ನಾವು 20ನೇ ತಾರೀಕು ಇಮ್ಸ್ ಕಾಲೇಜ್ನಲ್ಲಿ ಮಾಡ್ತಾ ಇದೀವಿ. ಅವತ್ತು ನಾವು ಡ್ರಗ್ ಅಡಿಕ್ಷನ್ ಬಗ್ಗೆ ಒಂದು ರಿಸೋರ್ಸ್ ಪರ್ಸನ್ ಮತ್ತೆ ಅವರು ಕಾಲೇಜ್ ಸ್ಟೂಡೆಂಟ್ಸ್ ನ ನಾವು ಸಹಭಾಗಿತ್ವ ಮಾಡಿಕೊಂಡು ಅವರು ಒಂದು ಸ್ಕಿಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅದನ್ನ ಒಂದು ಮತ್ತೆ ಎಲ್ಲಾ ಹೈಸ್ಕೂಲ್ ಅಂಡ್ ಅಬೋ ಏನು ನಾನು ಹೇಳಿದೀವಿ ಅದರಲ್ಲಿ ಆಂಟಿ ಡ್ರಗ್ ಕಮಿಟೀಸ್ ಅಂತ ಹೇಳಿ, ಅಂದ್ರೆ ಅದರಲ್ಲಿ ಪ್ರಿನ್ಸಿಪಲ್ ಆಗಿರ್ಬೋದು ಮತ್ತು ಈ ದೈಹಿಕ ಶಿಕ್ಷಣ ಏನು ಫಿಸಿಕಲ್ ಟೀಚರ್ಸ್ ಅವರು ಮತ್ತೆ ಏನು ವಿದ್ಯಾರ್ಥಿ ಪ್ರತಿನಿಧಿಗಳು ಇವ್ರನ್ನೆಲ್ಲರನ್ನು ಸೇರ್ಕೊಂಡು ಆಂಟಿ ಡ್ರಗ್ ಕಮಿಟಿ ಅಂತ ಮಾಡಿ ನಾವು ಅದರಲ್ಲಿ ಅವರು ಕಂಪಲ್ಸರಿ ಒಬ್ರು ಪೊಲೀಸ್ ರೆಪ್ರೆಸೆಂಟೇಟಿವ್ ಇರ್ತಾರೆ ಅದರಲ್ಲಿ. ಆ ಒಂದು ಸ್ಥಳೀಯವಾಗಿ ಯಾರು ಬೀಟ್ ಕಾನ್ಸ್ಟೇಬಲ್ ಇರ್ತಾರೆ ಅವ್ರನ್ನ ನಾವು ಒಬ್ರು ರೆಪ್ರೆಸೆಂಟೇಟಿವ್ ಇಟ್ಕೊಂಡು ಕಂಪಲ್ಸರಿ ಒಂದು ಮಂತ್ಲಿ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿ. ಇದಲ್ಲದೆ ಏನು ನಾವು 20ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ನಾವು ಇಮ್ಸ್ ನಲ್ಲಿ ಮಾಡಿದ್ಮೇಲೆ ಇದನ್ನೇ ತಾಲೂಕಾ ಮಟ್ಟದಲ್ಲಿ DSP ಮತ್ತು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಅವರು ಸ್ಥಳೀಯ ಪ್ರತಿನಿಧಿಗಳನ್ನ ಕರ್ಕೊಂಡು ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ ಒಂದು 15 ಡೇಸ್ ನಲ್ಲಿ. ಸೊ ಹಾಗಾಗಿ ನಾವು ಈ ಮಾಧ್ಯಮ ಪ್ರತಿನಿಧಿಗಳ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಈ ಒಂದು ರೈಸ್ ಕ್ಯಾಂಪೇನ್ಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಎಲ್ಲೇ ಒಂದು ಗಾಂಜಾ ಅಥವಾ ಮಾದಕ ವಸ್ತುಗಳು ಇರ್ಬೋದು, ಅದ್ರ ಬಗ್ಗೆ ಸೇವನೆ ಇರ್ಬೋದು, ಅಥವಾ ಏನು ಸ್ಟೋರೇಜ್ ಇರ್ಬೋದು, ಅಥವಾ ಸಾಗಾಣಿಕೆ ಇರ್ಬೋದು, ಅಥವಾ ಬೆಳೆದಿರ್ಬೋದು, ಯಾವುದೇ ಬಗ್ಗೆ ನಮ್ಗೆ ಮಾಹಿತಿ ನೀಡಿ ನಾವು ಅದನ್ನ ಅನಾಮಧೇಯವಾಗಿ ನಾವೇ ಚೆಕ್ ಮಾಡಿ ಅದನ್ನ ನಾವು ಕೇಸ್ ಮಾಡ್ತೀವಿ. ಮತ್ತೆ ಯಾರಿಗೆ ಸಪೋರ್ಟ್ ಬೇಕಾಗಿದೆ ಅಂದ್ರೆ ಯಾರಾದ್ರೂ ಅಡಿಕ್ಟ್ಸ್ ಇದ್ರೆ ಸೇವನೆಗೆ ಅವಲಂಬಿತರಾಗಿದ್ರೆ ಅವರಿಗೂ ಸಹ ನಾವು ಕೌನ್ಸಿಲಿಂಗಿಗೆ ನಮ್ಮ ಸೈಕ್ಯಾಟ್ರಿಸ್ಟ್ ಇದ್ದಾರೆ ನಮ್ಮ ಇಮ್ಸ್ ನಲ್ಲಿ, ಮತ್ತು ಅವರಲ್ಲೂ ಫೆಸಿಲಿಟಿ ಇದೆ ಡಿ ಅಡಿಕ್ಷನ್ಗೆ. ಸೊ ಅಲ್ಲಿ ಅವ್ರನ್ನ ಸೇರಿಸಿ ನಾವು ಮಾಡ್ತೀವಿ. ಹಾಗಾಗಿ ಇದನ್ನ ನಾವು ಯಶಸ್ವಿ ಮಾಡಲು ತಮ್ಮೆಲ್ಲರಿಗೂ ಕೋರ್ತೀವಿ. ಥ್ಯಾಂಕ್ ಯು. ಸರಿಗೆ